ಏರಿ ತೆಗಿಬೇಡಿ ಹಂಗೆ ತಾಳಿನ ತೆಗೆದ್ರೆ ನನಗೆ ಎದೆ ಹೊಡೆದೋಗುತ್ತೆ. To the beach. ಹಲೋ ಸರ್, ನಮಸ್ತೆ ಸರ್, ಹೇಳಿ ಸರ್. ಅದೇ ಸರ್, ನಾನೇ ಸರ್. ಅದೇ ಫಾರಿನ್ಗೆ ಹೋಗೋಕ್ಕೆ ಇದು ಮಾಡಿದ್ನಲ್ಲ, ಅಪ್ಲೈ ಮಾಡಿದ್ನಲ್ಲ. ಹಾಂ ಸರ್, ಹೌದು ಸರ್. ಯಾವಾಗ ಕರ್ಕೊಂಡು ಹೋಗ್ತೀರಾ ಸರ್? ಎಲ್ಲ ಗಾಡಿನೂ ಓಡಿಸ್ತೀನಿ ಸರ್ ನಾನು. ಆಂಬುಲೆನ್ಸ್ ಅದು ಇದು ಯಾವ ಗಾಡಿ ಬೇಕು ಎಲ್ಲ ಗಾಡಿ ಓಡಿಸ್ತೀನಿ ಸರ್ ನಾನು. ಹೇಳಿ ಸರ್. 10 ಲಕ್ಷನಾ ಸರ್? 10 ಲಕ್ಷ ಎಲ್ಲ ಇಲ್ಲ ಸರ್ ನನ್ನ ಹತ್ರ. ಸರ್ 10 ಲಕ್ಷ ಇಲ್ಲಿಂದ ತಗೊಂಬರ್ಲಿ ಸರ್ ನಾನು. 10 ಲಕ್ಷ ಕೊಡೋಕ್ಕಾಗಲ್ಲ ಸರ್. ಏನೋ ಒಂದು 20,000 30,000 ಅಂತ ಅರೇಂಜ್ ಮಾಡ್ಬೋದು ಸರ್ ನಾನು. ಪಾಪು ಬಿಟ್ಟು ಬಂದಿದ್ದೀನಿ. ಹಲೋ ಸರ್, ನನ್ನ ಹತ್ರ ಇವಾಗ ಅಷ್ಟು ದುಡ್ಡಿಲ್ಲ ಸರ್. ನಾನು ಬೇಕಾರೆ ನಮ್ಮ ಅಕ್ಕ ಅವ್ರದ್ದೊಂದು ಚೈನ್ ಇದೆ ಸರ್, ಅದು ಬೇಕಾರೆ ಕೊಡ್ತೀನಿ ಸರ್ ನಿಮಗೆ. ಚೈನು ಇನ್ನು ನಮಗೆ ಅರ್ಥ ಆಯ್ತು, ಬೇಡ. ಏನೋ ಒಂದು ಮಾಡ್ಕೊಡ್ತೀನಿ ಸರ್. ನನಗೆ ಫಾರಿನ್ ಮಾತ್ರ ಕಳಿಸ್ಬಿಡಿ ಸರ್, ನೀವು ಹೆಂಗಾದ್ರೂ ಮಾಡಿ. ಚಿಕ್ಕ ವಯಸ್ಸಿಂದ ಆಸೆ ಸರ್ ನನಗೆ. ಎಲ್ಲ ಗಾಡಿನೂ ಓಡಿಸ್ತೀನಿ ಸರ್ ನಾನು. ಆಲ್ ಇನ್ ಒನ್ ಡ್ರೈವರ್ ಸರ್ ನಾನು. ಸರಿ ಸರ್, ಆಯ್ತು ಸರ್. ಹಾಂ ಸರ್. ಏನಾದ್ರು ಹೆಲ್ಪ್ ಮಾಡಿ ಮೇಡಮ್. ಏನೋ ನಿಮ್ಮ ಹೆಸರು ಹೇಳ್ಕೊಂಡು ಫಾರಿನ್ಗೆ ಹೋಗ್ತೀವಿ. ನಾವೇ ಒಂದ್ಸಲನೂ ಹೋಗಿಲ್ಲ, ನಾವ್ ಯಾರಿಗೆ ಹೆಲ್ಪ್ ಮಾಡೋದು? ಏನಾದ್ರು ಗೋಲ್ಡ್ ಚೈನ್ ಏನಾದ್ರು ಕೊಟ್ಟರೆ ಬೇಕಾದ್ರೆ ಅದು ಕೊಟ್ಬಿಟ್ಟು ನಾನು ಇದು ಮಾಡ್ಕೊಂತೀನಿ ಮೇಡಮ್. ನೀವೇನಾದ್ರು ಹೆಲ್ಪ್ ಮಾಡ್ತೀರಾ ಮೇಡಮ್? ಕರ್ಕೊಂಡು ಡ್ರಾಪ್ ಮಾಡಿ ಸಾಕು ನಮ್ಗೆ. ಪಾಪ ಇದಾಗತ್ತೆ. ಎಲ್ಲಿದ್ದಾರೆ ಅವ್ರೀಗ? ಮೇಡಮ್ ಅವ್ರು ಇದಾರೆ ಮೇಡಮ್, ನೀವು ಹೆಲ್ಪ್ ಮಾಡಿ ಮೇಡಮ್. ನನಗೆ ಸದ್ಯಕ್ಕೆ ನಮ್ ಕೈಲಿ ಏನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಮ್ಮನ್ನ ಡ್ರಾಪ್ ಮಾಡಿ ಸಾಕು. ಹೆಲ್ಪ್ ಮಾಡೋಕ್ಕಾಗಲ್ಲ ಮೇಡಮ್? ಇಲ್ಲ ಅವ್ನಿಗೆ ಬೇರೆ ಆಪ್ಷನ್ ಇಲ್ಲ ಮೇಡಮ್. ಇವಾಗ ನಾನು ಏನು ಮಾಡ್ತೀನಿ? ಮೊದಲೇ ಲೇಟ್ ಆಗ್ತಿದೆ. ನಮ್ ಬೇಗ ಡ್ರಾಪ್ ಮಾಡಿದ್ರೆ ಸಾಕು. ಬಿಡ್ಬೇಡ. ಹೆಲ್ಪ್. ಆಯ್ತು. ಹೆಲ್ಪ್. ನಾನು ಹೇಳ್ದೆ ತಾನೆ, ನಾನು ಫಾರಿನ್ಗೆ ಹೋಗ್ಬೇಕು, ಕಾಸು ಬೇಕು ಅಂತ. ಮರ್ಯಾದೆ ಕೇಳಿದ್ರೆ ಕೊಡಲ್ವಲ್ಲ ಮೇಡಮ್ ನೀವು? ಇಲ್ಲ ಸರ್. ಇದೊಂದು ಇಂಜೆಕ್ಷನ್ ಹಾಕೊಂಬಿಡಿ. ಆಯ್ತು, ಬೇಡ ಸರ್. ಒಂದು 2 ಗೋಲ್ಡ್ ಚೈನ್ ಬೇಕು ಮೇಡಮ್. ಅವ್ರಿಗೆ ಹೇಳಿದೀನಿ ಮೇಡಮ್, ನಮ್ಮ ಅಕ್ಕ ಅವ್ರದ್ದು ಚೈನ್ ಕೊಡ್ತೀನಿ ಅಂತ ಹೇಳಿದ್ದೆ. 2 ಚೈನ್ ಕೊಡು ಅಂದಿದ್ದಕ್ಕೆ ಅವ್ರು ಕೊಡು. ಆಯ್ತು ಸರಿ. ಈಗ ಗೋಲ್ಡ್ ಚೈನ್ ಬೇಕಾ? ಎಷ್ಟಿದೆ ಮೇಡಮ್? ತಾಳಿ ಐತಲ್ಲ ಮೇಡಮ್ ಅದ್ರಲ್ಲಿ? ತಾಳಿ ಇದ್ರೆ ತೆಗಿಯಂಗಿಲ್ಲ ಮೇಡಮ್. ಅದು ಪರವಾಗಿಲ್ಲ, ತಗೊಳ್ಳಿ ಮೇಡಮ್. ನಿಮ್ ಬ್ಯಾಗಲ್ಲಿ ಎಷ್ಟೈತೆ ಮೇಡಮ್ ದುಡ್ಡು? ಅಯ್ಯೋ ತಗೊಳ್ಳಿ ಸರ್, ನನ್ನ ಹತ್ರ ದುಡ್ಡೆಲ್ಲ ನಿಜ ಇಲ್ಲ ಸರ್. ನೋಡಿ ಸರ್. ಮೇಡಮ್ ಅವ್ರ ಹತ್ರ ಎಷ್ಟೈತೆ ಮೇಡಮ್ ದುಡ್ಡು? ಖಂಡಿತ ಮೇಡಮ್ ಪ್ಲೀಸ್ ಮೇಡಮ್. ಸರ್ ತಗೊಳ್ಳಿ ಸರ್, ನಿಜ ತಗೊಳ್ಳಿ. ಇಲ್ಲ ಮೇಡಮ್, ನಾನು ಹಾಕ್ಬಿಡ್ತೀನಿ ಮೇಡಮ್. ಸರ್ ಪ್ಲೀಸ್ ಸರ್. ಇಲ್ಲ ಮೇಡಮ್, ನನಗೆ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಪಾಪು ಬಿಟ್ಟು ಮೇಡಮ್ ಫಾರಿನ್ಗೆ ಹೋಗ್ಬೇಕು ಮೇಡಮ್. ಚಿಕ್ಕ ವಯಸ್ಸಿಂದ ಆಸೆ ಮೇಡಮ್ ಫಾರಿನ್ಗೆ ಹೋಗಕ್ಕೆ. ಸರ್ ಪ್ಲೀಸ್ ಪ್ಲೀಸ್ ತಗೊಳ್ಳಿ ಸರ್. ಅವ್ರ ಗೋಲ್ಡ್ ಚೈನ್ ಎಲ್ಲ ಬೇಕಲ್ಲ ಮೇಡಮ್ ನನಗೆ. ಎಲ್ಲ ತೆಗಿಬೇಡಿ. ತಾಳಿ ಅಂತ ತೆಗೆದ್ರೆ ಕಷ್ಟ ಆಗುತ್ತಲ್ಲ ಮೇಡಮ್. ಹೌದು ಸರ್. ಸಂಪ್ರದಾಯ ಮೇಡಮ್, ತೆಗಿಬಾರ್ದು ಮೇಡಮ್. ಆಯ್ತು ಸರ್, ಇದೊಂದು ತಗೊಂತೀನಿ ಸರ್. ಪ್ಲೀಸ್ ನನ್ನ ಸಣ್ಣ ಮಕ್ಳಿದ್ದಾರೆ ಮೇಡಮ್. ನಿಮ್ನೇನಾದ್ರು ಕಿಡ್ನಾಪ್ ಮಾಡ್ತೀನಿ, ಮನೆಯವ್ರು ಎಷ್ಟು ಕೊಡ್ತಾರೆ ಮೇಡಮ್ ಕಾಸು? ಸರ್ ಅಯ್ಯೋ, ನಮ್ಮ ಮನೆಯವ್ರ ಪಾಪ ಈ ಕೂಲಿ ಮಾಡ್ಕೊಂಡು ಬರ್ತಾರೆ ಸರ್. ಮೇಡಮ್ ನೀವು ನೋಡಕ್ ಒಳ್ಳೆ ರಿಚ್ ಪರ್ಸನ್ ತರ ಇದ್ದೀರಲ್ಲ ಮೇಡಮ್. ಸರ್ ಇವತ್ತೇ ನೋಡಿ ಮೇಡಮ್, ನೀವು ಎಷ್ಟು ರಿಚ್ ಆಗಿದ್ದೀರಾ. ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಸುಮ್ಗೇರಿ ಮೇಡಮ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಮೇಡಮ್. ಕಷ್ಟಪಟ್ಟು ಈಗ ರೀಸೆಂಟ್ ಆಗಿ ಮಾಡ್ಸಿರೋದು ಸರ್ ನಾನು. ಇಲ್ಲ ಮೇಡಮ್, ನೀವು ನೋಡಕ್ ರಿಚ್ ಆಗಿದ್ದೀರಾ ಮೇಡಮ್. ನಾನು ನಿಮ್ 3 ಜನನೇ ಕಿಡ್ನಾಪ್ ಮಾಡ್ಬಿಡ್ತೀನಿ ಮೇಡಮ್. ಇವಾಗ ನಿಮ್ 3 ಜನನು ಕಿಡ್ನಾಪ್ ಮಾಡ್ತೀನಿ. ನಿಮ್ ಮನೆಯವರಿಗೆ ಹೆಂಗಾದ್ರೂ ಮಾಡಿ ಒಂದು 10 ಲಕ್ಷ ತಗೊಂಬರಕ್ಕೆ ಹೇಳಿ ಮೇಡಮ್. ಎಲ್ಲಿ ಒಳ್ಳೆ ಸ್ಪಾಟ್ ಎಲ್ಲಿದೆ ಮೇಡಮ್? ಇಲ್ಲಿ
ಈ KEB ಆಫೀಸ್ ಅಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದೀವಿ ಸರ್. ಇಲ್ಲ ಮೇಡಮ್, ಇವ್ರಿಬ್ರು ಸರ್ ನನ್ನ ತಂಗಿ ಮಗಳು ಮೈಸೂರಿಂದ ನೋಡಿ ಮೇಡಮ್, ಬಂದಿದ್ದಾಳೆ. ಎಲ್ಲ ರಿಚ್ ಆಗಿದಾರಲ್ಲ ಮೇಡಮ್ ಅವರು. ಕತ್ತಲ್ಲಿ ಏನಾರು ಇದೆಯಾ ನೋಡಿ ಸರ್ ನನ್ನ ಐತಲ್ಲ ಮೇಡಮ್, ಅವ್ರಿಗೆ ಚೈನ್ ಹೊಸದಪ್ಪ ಚೈನ್ ಹಾಕೊಂಡವ್ರು, ಗೋಲ್ಡ್ ವಾಚ್ ಎಲ್ಲ ಹಾಕೊಂಡವ್ರೆ, ಉಂಗ್ರಗಳು ನೀವು ಮೂರ್ ಅಂಗ್ರ ಹಾಕೊಂಡಿದೀರಾ. ಬಳೆ ಎಲ್ಲ ಏನ್ ಮೇಡಮ್? ಚಿನ್ನ ಅಲ್ಲ ಸರ್, ಇದೆರಡು ಚಿನ್ನ ಅಲ್ಲ, ಇದೊಂದು ಚಿನ್ನ ಇದೊಂದು ಚಿನ್ನ ಮೇಡಮ್ ನನ್ಗೆ 10 ಲಕ್ಷ ಅವ್ರದ್ದು ಕತ್ತಲ್ಲಿ ಇರೋದು ಚಿನ್ನ. 10 ಲಕ್ಷ ಬೇಕು ಕಿವಿದು ಮೇಡಮ್ ನನಗೆ. ಇವಾಗ ಮೊನ್ನೆ ತಾನೇ ಇಟ್ಟಿದ್ದೀನಿ ಸರ್. ಮಕ್ಳು ಫೀಸ್ ರಿಸಿಪ್ಟ್ ತೋರಿಸ್ಲ ಸರ್ ಮೇಡಮ್ ನನ್ಗೆ ಅಷ್ಟ ಇದೆ ಮೇಡಮ್, ನಾನು ಏನ್ ಮಾಡ್ಲಿ ಮೇಡಮ್? ತೋರಿಸ್ತೀನಿ. ಇಲ್ಲ ಮೇಡಮ್, ನಾನು 3 ಜನ ಕಿಡ್ನಾಪ್ ಮಾಡ್ಬಿಡ್ತೀನಿ ಮೇಡಮ್. ಒಂದ್ ಸೂದಿ ಮಾತ್ರ ಹಾಕೊಂಡ್ಬಿಡಿ ಮೇಡಮ್ ಕಾಲಿಗೆ. ಇಲ್ಲ ಮೇಡಮ್, ಒಂದ್ ಚಿಕ್ಕದೊಂದು ಸೂದಿ ಹಾಕೊಳ್ಳಿ ಮೇಡಮ್. ಮೇಡಮ್ ಚಿಕ್ಕ ಸೂದಿ ಹಾಕೊಳ್ಳಿ ಮೇಡಮ್, ಚಿಕ್ಕ ಸೂದಿ ಮೇಡಮ್ ಅಷ್ಟೇ. ಇಲ್ಲ ಮೇಡಮ್ ಪ್ಲೀಸ್ ಮೇಡಮ್, ನನ್ ಕಷ್ಟ ಇದೆ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ಚಿಕ್ಕ ವಯಸ್ಸಿಂದ ಆಸೆ ಮೇಡಮ್, ನಾನು ಫಾರಿನ್ಗೆ ಹೋಗಕ್ಕೆ. ಫಾರಿನಲ್ಲಿ ಹೋಗ್ಬಿಟ್ಟು ಇರಿ ಮೇಡಮ್, ಅದು ಚೈನ್ ತೆಗಿಬೇಡಿ ಮೇಡಮ್ ನಿಮಗೆ. ಇಲ್ಲ ಮೇಡಮ್, ನನಗೆ ಚಿಕ್ಕ ವಯಸ್ಸಿಂದ ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಮೇಡಮ್. ಆಮೇಲೆ ನಾನು ಫ್ಲೈಟ್ ಅಲ್ಲಿ ಹೋಗ್ಬೇಕು, ಆಮೇಲೆ ಅಲ್ಲಿ ಶಿಪ್ ಅಲ್ಲಿ ಬೋಟ್ ಅಲ್ಲಿ ಎಲ್ಲ ಹೋಗಿ ಮೀನ್ ಹಿಡಿಬೇಕು ಅಲ್ಲೆಲ್ಲ. ಅಲ್ಲ ಮೇಡಮ್, ಫಾರಿನ್ ಅಲ್ಲೆಲ್ಲ ಬಂದ್ಬಿಟ್ಟು ಆಪಲ್ ಮರ ಎಲ್ಲ ರೋಡಲ್ಲೇ ಇರ್ತದಂತೆ ಮೇಡಮ್. ಆಪಲ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕಿತ್ಕೊಂಡು ತಿನ್ಬೋದಂತೆ ಮೇಡಮ್. ಇಲ್ಲಿ ಆಪಲ್ ಎಲ್ಲ ಎಷ್ಟು ರೇಟ್ ಇದೆ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಏನ್ ಟಿಫನ್ ಬಾಕ್ಸ್ ಮೇಡಮ್, ಏನಿದೆ ಮೇಡಮ್? ಈಗ ಪೊಂಗಲ್ ತಂದಿದ್ದೀನಿ ಸರ್, ನೋಡಕ್ ಹಿಂಗ್ ಕಾಣಿಸ್ತೀವಿ ಸರ್ ಆಫೀಸ್ ಅಲ್ಲಿ. ಇಲ್ಲ ಮೇಡಮ್, ನೀವು ನೋಡಕ್ ರಿಚ್ ಪರ್ಸನ್ ತರ ಇದೀರಾ ಮೇಡಮ್. ನೀವು ನಿಮ್ ನೋಡಿದ್ರೆ ಗೊತ್ತಾಗ್ತಿಲ್ಲ ಮೇಡಮ್. ಇಲ್ಲ ಮೇಡಮ್, ಇಲ್ಲ ಮೇಡಮ್, ನಾನು ನಿಮ್ ಸೂದಿ ಹಾಕ್ತೀನಿ ಮೇಡಮ್. ಇಲ್ಲ ಮೇಡಮ್, ನಿಮ್ ಸರ್ ಇದು ಪಂಚಲೋಹದ್ದು ಸರ್, ಇದು ಪಂಚಲೋಹದ್ದು. ಪಂಚಲೋಹದ್ ಅಂದ್ರೆ ಏನ್ ಮೇಡಮ್? ಅಂದ್ರೆ ಕಾಯಿನ್ಸ್ ಇಂದ ಮಾಡಿಸ್ತಾರಲ್ಲ, ಇದು ಒಂದು ಗೋಲ್ಡ್ ಸರ್, ಇದು ಗೋಲ್ಡ್, ಅದೆರಡು ಪಂಚಲೋಹ ಸರ್. ಎಷ್ಟು ಬರುತ್ತೆ ಮೇಡಮ್ ಎಲ್ಲ ಮಾರಿದ್ರೆ? ಸರ್ ಇದು ನಿಮ್ಗೆ ಇಲ್ಲ ಅಂದ್ರು ಇದು 40 ಗ್ರಾಮ್ ಇದೆ ಸರ್. ಇದು ಸೇರಿದ್ರೆ ಇದು 40, ಇದೊಂದು 5 ಗ್ರಾಮ್, 45 ಗ್ರಾಮ್ ಸರ್. ಸಣ್ಣ ಮಗು ಬಿಟ್ಟು ಬಂದಿದ್ದೀವಿ ಸರ್. ಮೇಡಮ್ ನಾನೇನ್ ಮಾಡ್ಲಿ ಮೇಡಮ್, ಫಾರಿನ್ಗೆ ಹೋಗ್ಬೇಕಲ್ಲ ಮೇಡಮ್ ನಾನು. ನಿಮ್ಗೆ 5 ಲಕ್ಷ ತನಕ ಬರುತ್ತೆ ಸರ್. 5 ಲಕ್ಷ ಬರುತ್ತೆ ಮೇಡಮ್. 40 ಗ್ರಾಮ್ ಇಂಟು ಎಷ್ಟು ಸರ್? ಈಗ ಒಂದು 13,000 ಇದೆಯಾ ಸರ್? ಗೊತ್ತಿಲ್ಲ ಮೇಡಮ್ ನನಗೆ. ಸರ್ ನಿಜ ತಗೊಳ್ಳಿ ಸರ್, ನೀವು ಹೋಗಿ ಆರಾಮಾಗಿ ಹೋಗಿ ಬನ್ನಿ ಸರ್. ಫಾರಿನ್ಗೆ ಹೋಗ್ಲಾ ಮೇಡಮ್? ಹ್ಞೂ ಸರ್. ನೀವು ಹೆಲ್ಪ್ ಮಾಡ್ತೀರಾ ಮೇಡಮ್? ಸರ್ ಖಂಡಿತ ಇದನ್ನ ನೀವು ತಗೊಳ್ಳಿ, 5 ಲಕ್ಷ ಆದ್ರೂ ಸಿಗುತ್ತೆ ನಿಮಗೆ. ಆದ್ರೆ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ಬೇಕು ಸರ್. ಇಲ್ಲ ಮೇಡಮ್, ನಿಮ್ಗೆ ಏನು ಮಾಡಲ್ಲ ಮೇಡಮ್. ಡೇಟಾ ಎಂಟ್ರಿ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಾನು. ಇಲ್ಲ ಮೇಡಮ್, ನೀವು ನೋಡಕ್ ರಿಚ್ ಆಗಿದ್ದೀರಾ ಮೇಡಮ್ ನೀವು. ಸರ್ ಪರ್ಸಲ್ ನೋಡಿ ಸರ್, ಇಷ್ಟಿದೆ ಮೇಡಮ್, ಒಂದು 2 ಲಕ್ಷ ಇದೆಯಾ ಮೇಡಮ್? ಸರ್ ಎಂತದು ಸರ್, ಬರೀ 50, 100 ಇಷ್ಟು ಕೊಡಿ ಮೇಡಮ್. ಇನ್ನು ಖರ್ಚಿಗೆ ಕಾಸಿಗೆ ಐತಾರೆ, 200 ರೂಪಾಯಿ ಇಟ್ಕೊಳ್ಳ ಮೇಡಮ್. ಸರ್ ನನಗೂ ಒಂಚೂರು ಕೊಡಿ ಸರ್. ಸರಿ 50 ರೂಪಾಯಿ ಇಟ್ಕೊಳ್ಳಿ ಮೇಡಮ್ ಪ್ಲೀಸ್ ಸರ್. ಇನ್ನೇನಿದೆ ಮೇಡಮ್? ಸರ್ ಖಾಲಿ ಸರ್, ಖಾಲಿ. ಮತ್ತೆ ಏನ್ ಮೇಡಮ್, ಅಷ್ಟು ಚಿಕ್ಕ ಪರ್ಸಕ್ಕೆ ಇಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ರಲ್ಲ ಮೇಡಮ್? ಸರ್ ಲಂಚ್ ಬಾಕ್ಸ್ ಅಲ್ಲೇ ಎತ್ಕೋರು. ಒಂದು ಡೇಟಾ ಎಂಟ್ರಿಗೆ 14,000 15,000 ಸಂಬಳ ಸರ್. ಮಕ್ಳಿಗೆ ಸ್ಕೂಲಿಗೆ ಸೇರಿಸ್ಕೊಂಡು ಜೀವನ ಮಾಡ್ತಾ ಇದೀವಿ. ಅದು ಎಷ್ಟು ಕಷ್ಟಪಟ್ಟು ಫೀಸ್. ಅಲ್ಲ, ಅಷ್ಟು ಕಷ್ಟಪಡೋರು ನೀವೇ 5 ಲಕ್ಷ ಚೇಂಜ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಇಲ್ಲ ಮೇಡಮ್, ಇಲ್ಲ ಮೇಡಮ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಮೇಡಮ್. ನಿಮ್ ದೊಡ್ಡ ಬಂಗ್ಲೆ ಇದೆ ಅನ್ಸುತ್ತೆ ಮೇಡಮ್ ನಿಮ್ದು. ಸರಿ ಮೇಡಮ್, ಇಲ್ಲ ಮೇಡಮ್, ನಿಮ್ನ ಕಿಡ್ನಾಪ್ ಮಾಡ್ತೀನಿ. ನಿಮ್ 3 ಜನನ ಮಾಡ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಒಂದು 10 ಲಕ್ಷ ತರ ಕೇಳಿ ಮೇಡಮ್ ಅವ್ರಿಗೆ. ಇಲ್ಲಿ ಹೇಳಿ ಮೇಡಮ್, ಯಾವ್ದಾದ್ರು ಒಳ್ಳೆ ಸ್ಪಾಟ್ ಇದೆ ಸರ್. ನಮ್ಮ ಮನೆಯವರು ನಿಮ್ ಮನೆಯವ್ರು ಪ್ರೈವೇಟ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ, 18,000 ಸಂಬಳ. ಸುಮ್ಗೆ ಇರಿ ಮೇಡಮ್, ನಿಮ್ ನೋಡಿದ್ರೆ 18 ಲಕ್ಷ ತರ ಇದೀರಾ ಸರ್. ಮನೆ ಹತ್ರ ನೀವು ಡ್ರಾಪ್ ಮಾಡಿ, ನಾನು ನಿಮ್ಗೆ ತಗೊಳ್ಳಿ, ಇದೆಲ್ಲ ಹಾಕೊಳ್ಳಿ ಹೇಳ್ತೀನಿ ಸರ್. ಮನೆಗೆ ಬಂದಾಗ ನೀವು ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ, ಇವಾಗ ಹಾಕೊಳ್ಳಿ. ನಾನು ನಿಮ್ಮನ್ನ ಕಿಡ್ನಾಪ್ ಮಾಡ್ತೀನಿ, ನಾನು ನಿಮ್ಮನ್ನ 3 ಜನನ ಕಿಡ್ನಾಪ್ ಮಾಡ್ತೀನಿ. ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ದಯವಿಟ್ಟು ಸರ್, ಫಾರಿನ್ಗೆ ಹೋಗ್ಬೇಕು ನಾನು. ದಯವಿಟ್ಟು, ಮಗು ಚಿಕ್ಕದಿದೆ ಸರ್, ಅಳ್ತಾ ಇರುತ್ತೆ ಸರ್. ಅವ್ರ ಮಗು ತಂಗಿ ಮಗಳದು ಆಧಾರ್ ಕಾರ್ಡ್ ಮಾಡಿ. ಮೇಡಮ್ ನಿಮ್ಗೆ ನಿಮ್ ಮಗು ಅಳೋದು ಗೊತ್ತಾಗ್ತಿದೆ, ನಾನ್ ಅಳೋದು ಗೊತ್ತಾಗ್ತಿಲ್ವಲ್ಲ ಮೇಡಮ್? ಸರ್ ಪ್ಲೀಸ್ ಸರ್, ನನ್ ಮಗು ಇದೆ ಸರ್. ನನಗೂ ಪ್ಲೀಸ್ ಮೇಡಮ್, ನಾನು ಅಳ್ತಾ ಇದೀರಲ್ಲ ಮೇಡಮ್. ನಾನು ಮಗು ತರ ಅನ್ಕೊಳ್ಳಿ ಮೇಡಮ್ ನನ್ನ ನೀವು. ಅಲ್ಲ ಮೇಡಮ್, ನಿಮ್ ಮನೆಯವ್ರಿಗೆ ಒಂದು 10 ಲಕ್ಷ ಕೇಳಿದ್ರೆ ತಂದ್ಕೊಡಲ್ವಾ ಮೇಡಮ್? ಇವಾಗ ಮನೆಯವ್ರಿಗೆ ಸರ್
ನೀವು ಆಯ್ತು ಕೇಳಿ ಸರ್, ನೀವು ಕೇಳಿದ್ರೆ ನಿಜ ಅವ್ರು ತಂದ್ಕೊಡಕ್ ಆಗುತ್ತೆ ಸರ್ ಪಾಪನವ್ರು. ತಂದ್ಕೊಡಕ್ ಆಗುತ್ತಲ್ಲ ಮೇಡಮ್, ನಿಮ್ ಪ್ರಾಣಕ್ಕಿಂತ ಮುಖ್ಯನ ಮೇಡಮ್ 10 ಲಕ್ಷ. ಶುಗರ್ ಪೇಷಂಟ್ ಇದಾರೆ ಸರ್ ಮೊದ್ಲೇ. ಮೇಡಮ್ ಸುಮ್ಗೇರಿ ಮೇಡಮ್, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ರ ಬರೀ ನನಗೆ. ನಿಮ್ ನಂಬಕ್ ಆಗ್ತಿಲ್ವಾ ಸರ್? ಅಷ್ಟೊಂದು ಟೆಸ್ಟ್ ಎಲ್ಲ ಮಾಡ್ಸಿದಾರೆ ಸರ್. ಮೇಡಮ್ ನೀವೇನ್ ಮೇಡಮ್ ಸುಳ್ಳು ಹೇಳ್ತಾ ಇದ್ರಲ್ಲ ಮೇಡಮ್. ಕಾಲ್ ಮುಗಿತೀನಿ ಸರ್, ದಯವಿಟ್ಟು ನನ್ ಮಕ್ಳಿಗೆ ನಮ್ಮ ಅಪ್ಪ ಅಮ್ಮ ಇಲ್ದೆ ನಾವು ಕಷ್ಟಪಟ್ಟಿರೋ ತರ ನನ್ ಮಕ್ಳಿಗೆ ಕಷ್ಟ ಆಗ್ಬಾರ್ದು ಸರ್. ದಯವಿಟ್ಟು ಸರ್ ನಿಜ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಪರಿಸ್ಥಿತಿನ. ನೀವು ನೋಡಕ್ಕೆ ಹೀರೋಯಿನ್ ಇದ್ದಂಗಿದ್ರಲ್ಲ ಮೇಡಮ್, ನೀವು ಸುಮ್ನೆ ಸುಳ್ಳು ಹೇಳ್ತೀರಾ. 14,000 15,000 ಅಂತ ಸುಮ್ನೆ ಸುಳ್ಳು. ನಮ್ಮ ಮನೆಯವರು ನನ್ನ ಇದು ಏನು ಝೂ ಅಲ್ಲಿ ಇದ್ರಲ್ಲಿ ನೋಡ್ಕೊಂಡು ನನ್ನ ಮದ್ವೆ ಆಗಿರೋದು ಗೊತ್ತಾ ಸರ್? ಝೂ ಅಲ್ಲಿ ಏನಕ್ಕೆ ಮೇಡಮ್ ನೋಡ್ತಾರೆ ನಿಮ್ಮನ್ನ? ನೀವೇ ಹೇಳಿ ಮೇಡಮ್, ನೀವು ಹೇಳೋದೇನ ಅರ್ಥ ಇದೆಯಾ ಮೇಡಮ್? ಪ್ಲೀಸ್ ಇಲ್ಲ ಮೇಡಮ್, ನೀವು ಬನ್ನಿ ಮೇಡಮ್ ನನ್ನ ಜೊತೆ. ದಯವಿಟ್ಟು ಸರ್ ನನ್ಗೆ ಅರ್ಥ ಇಲ್ಲ ಮಾಡ್ಕೊಳ್ಳಿ. ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ಫಾರಿನ್ ಹೋಗಬೇಕು ಮೇಡಮ್, ನಾನು ಚಿಕ್ಕ ವಯಸ್ಸಿಂದ ಆಸೆ ಮೇಡಮ್ ನನಗೆ. ಸರ್ ಪ್ಲೀಸ್ ಸರ್ ನನ್ಗೆ ನಿಜ ತಗೊಳ್ಳಿ ಸರ್. ಇಲ್ಲ ಮೇಡಮ್, ದಯವಿಟ್ಟು ಇಲ್ಲ ಮೇಡಮ್, ನಾನು ನಿಮ್ಗೆ ಸೂದಿ ಹಾಕ್ತೀನಿ ಮೇಡಮ್. ಕಾಲ್ ಮುಗಿತೀನಿ ಸರ್, ದಯವಿಟ್ಟು ನನಗೆ ಅರ್ಥ ಮಾಡ್ಕೊಳ್ಳಿ ಸರ್. ಪ್ಲೀಸ್ ಮಾಡ್ಕೊಳ್ಳಿ ಮೇಡಮ್ ನನ್ನ ಕಷ್ಟನ. ದಯವಿಟ್ಟು ಪ್ಲೀಸ್ ಸರ್, ನಂಗೆಲ್ಲ ಮಾಡಬೇಡಿ ಸರ್. ಚಿಕ್ಕ ವಯಸ್ಸಿಂದ ನನಗೆ ಆಸೆ ಮೇಡಮ್, ಚಿಕ್ಕ ವಯಸ್ಸಿಂದ ಆಸೆ ಫಾರಿನ್ ಹೋಗಕ್ಕೆ. ತಗೊಳ್ಳಿ ಸರ್. ಸರ್ ಪ್ಲೀಸ್ ಇದನ್ನ ಬೇಕಾದ್ರೆ ತಗೊಳ್ಳಿ ಸರ್. ನನ್ನ ಗಂಡನ್ ಶುಗರ್ ಪೇಷಂಟು ಸರ್. ಇಷ್ಟು ರಿಚ್ ಆಗಿ ಕಾಣಿಸ್ತೀವ? ನಾನು ನಿಜ ಹಂಗೆ ಕಾಣಿಸ್ತೀನ ನನಗೆ ಗೊತ್ತಿಲ್ಲ. ನೋಡ್ಕೊಳ್ಳಿ ಮೇಡಮ್, ನೀವು ಮಿರರ್ ಅಲ್ಲಿ ನೋಡ್ಕೊಳ್ಳಿ ಮೇಡಮ್, ಎಷ್ಟು ರಿಚ್ ಆಗಿದ್ದೀರಾ ನೀವು. ನಿಮ್ಮ ಮಕ್ಕಳಲ್ಲಿ ಲಕ್ಷ್ಮೀ ಕಳೆ ಇದೆಯಲ್ಲ ಮೇಡಮ್. ನೀವೇನ್ ಸರ್ ಈ ತರ ನಿಜವಾಗ್ಲೇ ಮೇಡಮ್ ನೀವು ಪಿಗ್ಮೆಂಟೇಷನ್ ಎಲ್ಲ ಇಟ್ಕೊಂಡು ಯಾವ ಮೇಡಮ್? ನಿಜವಾಗ್ಲೇ ಮೇಡಮ್, ಪೂಜಾ ಗಾಂಧಿ ಇದಾರಲ್ಲ, ಅವ್ರ ಅಕ್ಕ ತರ ಇದ್ದೀರಾ ನೀವು. ಕರೆಕ್ಟ್ ಆಗಿ ಹೇಳಿ ಮೇಡಮ್, ಸುಳ್ಳು ಹೇಳ್ಬೇಡಿ ಮೇಡಮ್. ನಿಮ್ ಕೈಲಿ ಆದ್ರೆ ನಾನು ಫಾರಿನ್ ಆದ್ರೂ ಕಲ್ಸಿ ಮೇಡಮ್. ನಿಮ್ ಸಾಯೋ ಗಂಟೆ ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಮೇಡಮ್ ನಮ್ಮ ಮನೇಲಿ. ನಾನು ಖಂಡಿತ ಮೇಡಮ್, ನನ್ನ ಮಾತು ನಿಮ್ ಕಾಲು ಹಿಡಿದು ಬಿಡ್ತೀನಿ ಮೇಡಮ್. ಬೇಕಾದ್ರೆ ನಾನು ಫಾರಿನ್ ಕಲ್ಸಿ ಮೇಡಮ್. ಸರಿ ಸರ್, ಇದು ತಗೊಳ್ಳಿ ಸರ್, ನಿಮ್ಗೆ ಹೆಲ್ಪ್ ಆಗುತ್ತೆ. ತಗೊಳ್ಳಿ ಏರಿ, ತೆಗಿಬೇಡಿ ಹಂಗೆ ತಾಳಿನ ತೆಗೆದ್ರೆ ನನಗೆ ಎದೆ ಹೊಡೆದೋಗುತ್ತೆ. ನನಗೆ ನನ್ನ ಮಕ್ಳ ಜೀವನ ಇಂಪಾರ್ಟೆಂಟ್ ಸರ್. ಅವ್ರಿಗೂ ಮಕ್ಳಿದ್ದಾರೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮಗು ಅಳುತ್ತೆ ಸರ್. ಆ ಮಗುನೇ ನಾಳೆ ಅವಳು ಮತ್ತೆ ಏನಾದ್ರು ಇದಾದ್ರೆ ಕಷ್ಟ ಸರ್. ನಿಮ್ಗೆ ಮಗು ಅಳೋದು ಮುಖ್ಯ ಆಗೈತೆ, ನಾನ್ ಅಳೋದು ಮುಖ್ಯ ಆಗಿಲ್ವಲ್ಲ ಮೇಡಮ್ ನಿಮ್ಗೆ? ಮತ್ತೆ ಹೆಂಗೆ ನೀವ್ ಹೇಳಿ? ಯಾವ ಹೀರೋಯಿನ್ ಸರ್ ನಾನು? ನನ್ಗೆ ಇದೊಂದು ಹೊಸದ್ ಮಾಡಿಸ್ಕೊಂಡಿದೀನಿ ಅಂದ ತಕ್ಷಣ ನನ್ಗೆ ಸರ್ ದಯವಿಟ್ಟು ನನ್ಗೆ ಇದನ್ನ ತಗೊಂಡು. ನೀವು ತುಂಬಾ ಸೈಲೆಂಟ್ ಆಗಿ ಮಾತಾಡ್ತಾ ಇದೀರಲ್ಲ ಮೇಡಮ್ ನೀವು. ಸರ್ ದಯವಿಟ್ಟು ಇದನ್ನ ತಗೊಂಡು ನನ್ನ ಬಿಟ್ಬಿಡಿ ಸರ್ ಪ್ಲೀಸ್. ನೀವು ತುಂಬಾ ಸೈಲೆಂಟ್ ಆಗಿ ಮಾತಾಡ್ತಾ ಇದೀರ ಸರ್ ಪ್ಲೀಸ್ ಸರ್, ನನ್ಗೆ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ತಾನೇ ಏನೋ ಒಂದ್ ಕಷ್ಟಪಟ್ಟು ಈಗ ಮುಂದೆ ಬರ್ತಾ ಇದೀವಿ. ದಯವಿಟ್ಟು ಇದ್ ಮಾಡಿ ಸರ್. ಸರ್ ಪ್ಲೀಸ್. ಈಗ ನೀವು ಕಷ್ಟಪಟ್ಟು ಮುಂದೆ ಬರ್ತಾರ, ನನಗೂ ಹಂಗೆ ಏನೋ ಕಷ್ಟಪಟ್ಟು ಸ್ವಲ್ಪ ಮುಂದೆ ಬರ್ಸಿ ಮೇಡಮ್. ಆಯ್ತು ಸರ್, ತಗೊಳ್ಳಿ ಸರ್. ನನ್ ಫಾರಿನ್ ಕಲ್ಸಿ ಮೇಡಮ್ ನೀವು. ಆಯ್ತು ನಿಮ್ಮ ಸರ್, ಹಸ್ಬೆಂಡ್ ನಿಮ್ದು ಫೋಟೋ ಇಟ್ಕೊಂಡು ಡೈಲಿ ಪೂಜೆ ಮಾಡ್ತೀನಿ. ನೀವೇ ದೇವ್ರು ನನಗೆ ಇವತ್ತಿಂದ. ನಿಮ್ಮ ಹೆಸರೇನ್ ಮೇಡಮ್? ಸೌಮ್ಯದ ಲಕ್ಷ್ಮಿ ಇದ್ದಂಗೆ ನೀವು. ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು. ನಿಮ್ಮ ಹೆಸರು ನನ್ನ ತಲೆಯಲ್ಲಿ ಪ್ರಿಂಟ್ ಆಗ್ಬಿಟ್ಟೈತೆ ಮೇಡಮ್ ನನಗೆ. ನಿಜವಾಗ್ಲೂ ನೀವು ನನಗೆ ಫಾರಿನ್ ಕಲ್ಸಿ ಮೇಡಮ್, ಹೆಂಗಾದ್ರೂ ಮಾಡಿ ಸರಿ ಸರ್. ಫಾರಿನ್ ಕಲ್ಸ್ತೀರಾ ಮೇಡಮ್? ಸರ್ ಪಕ್ಕನ ಮೇಡಮ್? ಹ್ಞೂ ಸರ್. ನಾನು ಏನಿದೆ, ನಾನು ಏನಾಗುತ್ತೆ ನಾನು ಅದು ಕೊಡ್ತೀನಿ. ನೀವು ನಾನು ಬಿಟ್ಟ ಸರ್. ಸರಿ ಮೇಡಮ್, ಆಯ್ತು. ಇಬ್ಬರು ಮತ್ತೆ ಇರಲಿ ಸರ್. ಇಬ್ಬರು ಎದ್ದೇಳ್ತಾರ ಸರ್? ಎದ್ದೇಳ್ತಾರೆ. ನೀವೇನು ಸ್ಪ್ರೇ ಬೇರೆ ಮಾಡಿದ್ದೀರಾ ಅವ್ರಿಗೆ? ಎದ್ದೇಳಿ ಮೇಡಮ್. ಯಾಕೆ ಸರ್ ನನಗೆ ಲೈಫ್ ನಾನು ಏನ್ ಮಾಡಿದೆ? ಸಾರಿ ಮೇಡಮ್, ಸಾರಿ ಮೇಡಮ್, ದಯವಿಟ್ಟು ಸಾರಿ ಮೇಡಮ್. ಪ್ರಾಂಕ್ ಸೌಮ್ಯತಿಗೆ ಇದು. ಯಪ್ಪ ನಿಜ ನನಗೆ ನೀವು ಇಂಜೆಕ್ಷನ್ ಈ ತರ ಎಲ್ಲ ನೀವು ಎದ್ರುಕೊಂಡೇ ಇಲ್ಲಲ್ಲ ಮೇಡಮ್. ನೀವು ಎದ್ರುಕೊಂತೀರಾ ಅಂತ ನಾನು ಕಾಯ್ತಾ ಇದೀನಿ. ಗ್ಲಾಸ್ ಎಲ್ಲ ಹೊಡೆದು ಅವ್ರನ್ನೆಲ್ಲ ಕರಿತೀರಾ ಅಂತ ನೋಡ್ತಾ ಇದೀನಿ. ನೀವು ಯಾರು ಕರಿತಾ ಇಲ್ಲ. ತಕ್ಷಣಕ್ಕೆ ಇಂಜೆಕ್ಷನ್ ಹಾಕ್ಬಿಡ್ತೀರಾ ಅನ್ನೋದು ಒಂದು ಭಯ ನನ್ಗೆ. ಎಚ್ಚರಿಕೆಯಿಂದ ಇದ್ರೆ ಅಟ್ಲೀಸ್ಟ್ ಏನಾದ್ರು ಫೋನ್ ಮಾಡ್ಬೇಕು ತಾನೆ. ಫೋನ್ ಮಾಡಕ್ ಅವ್ರು ಫೋನ್ ಇಟ್ಕೊಂಡ್ರಲ್ಲ, ಫೋನ್ ಮಾಡಿದ್ರಲ್ಲ ಅದ್ರ ಬಗ್ಗೆ. ಸಾರಿ ಮೇಡಮ್, ಇವರು ಪ್ಲಾನ್ ಮಾಡಿರೋದು ಮೇಡಮ್ ಇದು. ಅದಕ್ಕೆ ಇವತ್ತಿನ ಬಂದು ಯಾವತ್ತೂ ಬರ್ದೇ ಇರೋರು ಇವತ್ತು ಬಂದವ್ರು ಮಾಡಿ ನಿಮ್ಮ ಆಫೀಸ್ ಹತ್ರಕ್ಕೆ. ನಿಜ
ನಿಜ ಎಷ್ಟು ಇದಾಗಿ ಯೋಚನೆ ಮಾಡಿದೆ ಅಂದ್ರೆ ಇವಳಿಗೋಸ್ಕರ ಮೆಟ್ರೋದಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅವಳು ಬರ್ಬೇಕು ಅಂತ ಅವತ್ತಿಂದ ಆಸೆ ಇತ್ತು ಅಂತ ಅನ್ಕೊಂಡಿದ್. ಬಟ್ ಇಂಜೆಕ್ಷನ್ ಮೇಡಮ್ ನೀವು ಎದ್ರುಕೊಂತೀರಾ ಅಂತ ಹೇಳಿದ್ರೆ ನೀವು ಎದ್ರುಕೊಂಡೇ ಇಲ್ಲ ಮೇಡಮ್ ನೀವು ಮೆಂಟಲಿ ಅಪ್ಸೆಟ್ ಆಗಿದ್ದೀರಾ, ಏನೇನೋ ಅದೇ ಎಲ್ಲ- ಯೋಚನೆ ಹೋಗಿದ್ದೀನಿ ನಾನು. ಯಾರು ನೀವು? ತರ್ಲೆಕಾರು ಮೇಡಮ್, ನಾವು ತರ್ಲೆಕಾರು. ಮಾಡಿ ಕಷ್ಟಪಟ್ಟು ಬೆಳಿಗ್ಗೆಯಿಂದ ಪ್ಲಾನ್ ಮಾಡಿದ್ವಿ ಗೊತ್ತಾ ನಾವು. ಸರ್ ಏನ್ ಸರ್ ಇದು ಲೈಫ್ ನಾನು ಹೆಂಗಪ್ಪ ಅಂತ ಯೋಚನೆ ಬಟ್ ತೀರಾ ಹೆದರ್ಕೊಳ್ಳೋ ತರ ಆಗ್ಲಿಲ್ಲ ನಾನು. ಎಷ್ಟು ಜನ ಈ ವಿಡಿಯೋ ಮಾಡಿರೋರು ಕಾರ್ ತೆಗಿರಿ ಡೋರ್ ತೆಗಿರಿ ಓಡೋಯ್ತು, ಏನು ಥಾಟ್ ಬಂದಿಲ್ಲ. ಅಲ್ಲ ನಾನು ಹಿಂಗೆ ಟ್ರೈ ಮಾಡ್ತಾ ಇದ್ದೀನಿ, ಇದು ಆಗ್ತಾ ಇಲ್ಲ. ನಂಗೊಂದು ಡೌಟ್, ನಿಮ್ ಗಂಡ ಸುವಲ್ ನೋಡಿದ್ರೆ ನಿಮ್ನ ಏ ಝೂ ಅಲ್ಲ ಏನೋ ಒಂದ್ ಹೇಳ್ತಾ ಸರ್ ನಿಜ ಹಿಂಗ ಆಗ್ಬಿಟ್ರೆ ಹೆಂಗೆ ನನ್ ಕತೆ. ಹೇಮಂಗ್ ನಿಜವಾಗ್ಲೂ ಏನ್ ಮಾಡ್ಬೇಕು, ಯಾಕೆ ಈ ಶೇರ್ ಅಲ್ಲಿ ಬುಕ್ ಮಾಡಿದ್ಲಿ ಇವಳು ಅನ್ನಂಗ ಆಗೋಯ್ತು ನನ್ಗೆ. ರಿಚ್ ಆಗಿದ್ದೀರಾ ಅಂತ ಅದು ಇದು ನನ್ಗೆ. ಹೇಮ ನೀನ್ ಈ ತರ ಛತ್ರಿ ಬೇಗ ಬರ್ಬೇಕು ಬೆಳಿಗ್ಗೆ ಯಾರು ಸರ್ ನೀವು? ಮೇಡಮ್ ನಾವು ತರ್ಲೆಕಾರ ಯೂಟ್ಯೂಬ್ ಚಾನಲ್ ನಮ್ದು. ಆಕ್ಚುಲಿ ಕಾರಲ್ಲಿ ಈ ತರ ಪ್ರಾಂಕ್ ಮಾಡ್ತಾ ಇರ್ತೀವಿ. ಇವ್ರು ನಮ್ ಫಾಲೋವರ್ಸ್ ಆಕ್ಚುಲಿ ನಮ್ಮ ಅತ್ತಿಗೆ ಅವ್ರಿಗೂ ಮಾಡ್ಬೇಕು ಸರ್ ಅನ್ಬಿಟ್ಟು ತುಂಬಾ ನನಗೆ ನಿನ್ನೆಯಿಂದ ಕಾಲ್ ಮಾಡ್ತಿದ್ದಾರೆ. A few moments later. ದಯವಿಟ್ಟು ಗುರುತು ಪರಿಚಯ ಇಲ್ಲದೆ ಇರೋ ಕಾರ್ಗೆ ಇಲ್ಲದವರ ಕಾರಿಗೆ ಡ್ರಾಪ್ ಕೇಳ್ಬೇಡಿ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಮಾತ್ರ ಓಡಾಡಿ. ಯಾವಾಗ್ಲೂ ವಿಂಡೋಸ್ ಓಪನ್ ಮಾಡಿಸ್ಕೊಳ್ಳಿ. ಜಾಸ್ತಿ AC ಅಲ್ಲಿ ಹೋಗ್ಬೇಡಿ. ವಿಂಡೋ ಇಲ್ಲ ಅಂದ್ರೆ ಯಾರಿಗೂ ಏನು ಹೇಳಕ್ ಆಗಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರಿಗೂ ನೀವು ಏನು ಹೇಳಕ್ ಆಗಲ್ಲ. ನಿಜ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹೇಳಿ ಮೇಡಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.